ಯಾರು ಕೊಟ್ಟಿಲ್ಲ ನಿಮ್ಗೆ, ನೀವು ಮಾತಾಡೋದು ಮಾತಾಡಿದರೆ ಇದಕ್ಕೆ ಉತ್ತರ ಕೊಡೋಕೆ ನಾನು ಸಿದ್ಧಿದ್ದೀನಿ. ಯಾವುದೇ ಹಂತಕ್ಕೆ ನೀವು ಸಿದ್ಧಿದ್ರು ಕೂಡ ನಾನು ಕೂಡ ಸಿದ್ಧಿದ್ದೀನಿ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಆದರೆ ಪೂಜ್ಯರಲ್ಲಿ ವಿನಂತಿ ಮಾಡ್ಕೊತೀನಿ, ಇದು ಪಕ್ಷಾತೀತ ಹೋರಾಟ, ಪಕ್ಷಾತೀತವಾದ ಮಠ. ಎಲ್ಲ ಸಮಾಜದ ಎಲ್ಲರೂ ಸೇರಿ ನಾವು ಈ ಮಠವನ್ನು ಗುರುಗಳನ್ನು ಮಾಡಿದ್ದೀವಿ. ನಾವು ಗುರುಗಳನ್ನು ಮಾಡಿದ್ದು ಸಮಾಜದವರು ಎಲ್ಲರನ್ನೂ ಸಂಪರ್ಕ ಮಾಡಿ ನಿರ್ಧಾರವನ್ನು ತೆಗೆದುಕೋಬೇಕು. ಇವತ್ತು ಡಿಸೆಂಬರ್ 10ಕ್ಕೆ ಇವರು ಟ್ರಿಪ್ರಿ ರ್ಯಾಲಿ, ಇವತ್ತು ಏನು ಸುವರ್ಣಸೌಧ ಮೂರ್ತಿಗೆ ಯಾರು ಕೇಳಿ ಮಾಡಿದ್ರಪ್ಪ? ಇವರು ಯಾವ ಸಮಾಜದ ಮುಖಂಡರಿಗೆ ಕೇಳಿದ್ರು? ಯಾವ ನಮ್ಮ ಧರ್ಮದರ್ಶಿಗಳನ್ನ ಕೇಳಿದ್ರು? ಯಾವ ನಮ್ಮ ಪದಾಧಿಕಾರಿಗಳನ್ನ ಕೇಳಿ ಮಾಡ್ತಾ ಇದ್ದಾರೆ? ಅವರು ಯಾರಿಗೆ ಸಂಪರ್ಕ ಮಾಡಿದ್ದಾರೆ? ಮಠದಲ್ಲಿ ಒಂದು ದಿವಸ ಬರೋದಿಲ್ಲ, ಇವರು ಮಠದಲ್ಲಿ ಇರೋದಿಲ್ಲ. ನಾನು ಇದನ್ನು ಕೂಡ ನಾನು ಇವತ್ತು ಕಳಿಸೋಕೆ ಇಚ್ಛೆ ಪಡ್ತೇನೆ. ಮಠದಲ್ಲಿ ಇರಬೇಕು ಗುರುಗಳು, ಮಠದಲ್ಲಿ ಕರೀರಿ ಮೀಟಿಂಗು, ಇಲ್ಲಿ ಕರೀರಿ. ಯಾರೋ ಮನೆಗೆ ಹೋಗಿ ಮೀಟಿಂಗ್ ಮಾಡೋದಲ್ಲ. ಒಂದು ಪಕ್ಷಕ್ಕೆ ಸೀಮಿತವಾಗಿ ಪಂಚಮಸಾಲಿ ಸಮಾಜ ಇಲ್ಲ. ಇವತ್ತು ಸಮಾಜದಲ್ಲಿ ಅನೇಕ ಎಲ್ಲ ಪಕ್ಷದಲ್ಲಿ ಕುರ್ಚಿಕೊಂಡಂಥ ನಾಯಕರಿದ್ದಾರೆ. ನಾವೆಲ್ಲರೂ ಕೂಡ ಹೋರಾಟ ಮಾಡಿದಾಗ ಇದು ಒಂದು ಒಗ್ಗಟ್ಟು ಬೆಳೆದಿದೆ. ಇದರ ಒಗ್ಗಟ್ಟನ್ನು ಮುರಿದು ಕೇವಲ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪದೇ ಪದೇ ಅವರ ಪಕ್ಷದ ನಾಯಕರಿಗೆ ಇವರು ಮಾತಾಡುವಂಥದ್ದು, ಅಲ್ಲಿ ಹೇಳೋದು ಪಂಚಮಸಾಲಿ ಸಮಾಜದಲ್ಲಿ ನನಗೆ ನನ್ನಿಂದ ಜನ ಇದ್ದಾರೆ ಅಂತೇಳಿ ಇವತ್ತು ಹೈಕಮಾಂಡ್ ನನಗೆ ಕಿತ್ತಾಕಾಗ್ತಾ ಇಲ್ಲ ಅನ್ನೋದನ್ನು ಸಮಾಜದ ಹೆಸರಾಗಿ ಬಳಸ್ಕೊಳ್ತಾ ಇದ್ದಾರೆ ಇವರು. ಸಮಾಜದ ಹುಟ್ಟಿರ್ಬೋದು ನೀವು ಸಮಾಜದಲ್ಲಿ, ನಾನು ಹುಟ್ಟಿದ್ದೀನಿ ಸಮಾಜದಲ್ಲಿ. ಸಮಾಜದ ಹೆಸರನ್ನು ಬಳಕೆ ಮಾಡಿಕೊಂಡು ಇವರು ತಮ್ಮ ಪಕ್ಷದ ನಾಯಕರಿಗೆ ಅನಿಸುವಂಥದ್ದು ಇದು ಸರಿನಾ? ನಿಮ್ಮ ತಾಕತ್ತು ದಮ್ ಇದ್ರೆ ನೀವು ವೈಯಕ್ತಿಕವಾಗಿ ನಿಮ್ಮ ಪಕ್ಷದಲ್ಲಿ ರಾಜಕಾರಣ ಮಾಡ್ರಿ. ಅದನ್ನು ಬಿಟ್ಟು ಇನ್ನೊಬ್ಬರಿಗೆ ಬೇಯ್ದು ದೊಡ್ಡವನಾಗ್ತೀನಿ ಅಂತ ನೀವೇನಾದ್ರು ಭಾವಿಸಿದ್ರೆ ಇದು ಕೇಳೋದಿಲ್ಲ, ಇದು ನಡೆಯೋದು ಇಲ್ಲ. ನಾನು ಬಹಳ ಗಂಭೀರವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಮುಂದೆ ನನ್ನ ವಿಷಯವಾಗಿ, ನನ್ನ ಕುಟುಂಬದ ವಿಷಯವಾಗಿ ಮಾತಾಡಿದರೆ ಬಸವನಗೌಡ ಯತ್ನಾಳ್ ಅವರೇ, ನಾನು ಇದನ್ನು ಸಹಿಸೋದಿಲ್ಲ. ನಾನು ಎಲ್ಲರಿಗೂ ಸಿದ್ಧಿದ್ದೀನಿ ಅನ್ನೋ ಮಾತನ್ನು ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾನು ಪೂಜ್ಯರಿಗೂ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಕೇವಲ ಅವ್ರ ಮಾತನ್ನು ಕೇಳೋದಾದ್ರೆ ಒಂದು ಪಕ್ಷದ ಸೀಮಿತವಾದ ಹೋರಾಟವನ್ನು ನೀವು ಅವರಲ್ಲೇ ಮಾಡ್ರಿ. ನಿಮ್ಮ ಪೀಠನು ಭಾರತೀಯ ಜನತಾ ಪಕ್ಷಕ್ಕೆ ಬರ್ಕೊಟ್ಬಿಡ್ರಿ ಅಂತೇಳಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಭಾರತೀಯ ಜನತಾ ಪಕ್ಷದ ಒಂದು ಸಮಾಜದ ಇಲ್ಲಿ ಸಂಘಟನೆ ಅಲ್ಲ ಇದು. ಪಕ್ಷಾತೀತವಾದ ಹೋರಾಟ ಅಂದಮೇಲೆ ಪಕ್ಷಾತೀತವಾಗಿರಬೇಕು. ಯಾರು ನಮ್ಮ ಪಕ್ಷದ ವತಿಯಿಂದ ಯಾರಿಗೆ ಕೇಳಿ ನೀವು ಈ ಹೋರಾಟವನ್ನು ಇವತ್ತು ಘೋಷಣೆ ಮಾಡಿದ್ರಿ? ಈಗಾಗಲೇ ಹಿಂದುಳಿದ ವರ್ಗದ ಆಯೋಗದ ವರದಿ ಬರಬೇಕು, ಸಂಪೂರ್ಣ ವರದಿ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಹಿಂದುಳಿದ ವರ್ಗದ ಸಂಪೂರ್ಣ ವರದಿ ಬೇಕು. ಎಲ್ಲ ಜಿಲ್ಲೆ, ಇನ್ನೂ 12 ಜಿಲ್ಲೆಗಳ ಸರ್ವೆ ಆಗಬೇಕು. ಸರ್ವೆ ಆದ ನಂತರ ಮೀಸಲಾತಿ ಚರ್ಚೆ ಆಗುತ್ತೆ. ಅದನ್ನು ಬಿಟ್ಬಿಟ್ಟು ವರದಿನೇ ಇಲ್ಲ, ಏನೂ ಇಲ್ಲ. ಇವರು ಮಾತೆತ್ತಿರ ಅದು ಸಮಾಜದವ್ರನ್ನ ಹಾದಿ ತಪ್ಪಿಸುವಂಥ ಕೆಲಸ ಇವತ್ತು ನಡೀತಾ ಇದೆ. ಅದಕ್ಕೆ ನಾನು ಸಮಾಜ ಬಂಧುಗಳಲ್ಲಿ ವಿನಂತಿ ಮಾಡ್ತೀನಿ, ಇದು ಒಂದು ಸಭೆ ಆಗೋವರೆಗೂ ಯಾವುದೇ ನಿರ್ಧಾರ ನಾನು ಒಪ್ಪೋದಿಲ್ಲ. ಇದು ಸಮಾಜದ ಎಲ್ಲರ ಮುಂದೆ ಚರ್ಚೆ ಆಗ್ತದೆ. ಎಲ್ಲ ನಾಯಕರು, ಅನೇಕ ನಮ್ಮ ಶಾಸಕರು ಕೂಡ ನಾನು ಇವತ್ತು ಮಾತಾಡಿದೆ. ಇವತ್ತು ನಮ್ಮ BR ಪಾಟೀಲ್ ಹಿರಿಯ ಶಾಸಕರು, ಶಿವಾನಂದ ಪಾಟೀಲ್ ಮಂತ್ರಿಗಳಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ವಿನಯ್ ಕುಲಕರ್ಣಿ ಅವರಿಗೆ, ಮತ್ತು ನಮ್ಮ ಅಶೋಕ್ ಮನಗುಡಿಯವರು ಇರ್ಬೋದು, ಮತ್ತು ಅನೇಕ ಶಾಸಕರಿಗೆ ನಾನು ಇವತ್ತು ಮಾತಾಡಿ ನಾನು ಈ ಸಭೆಯನ್ನು ಕರೆದಿದ್ದೀನಿ. ಅವರು ಬರೋರಿದ್ರು, ಅನಿವಾರ್ಯ ಕಾರಣದಿಂದ ಅವ್ರು ಬರೋಕ್ಕಾಗಿಲ್ಲ. ನಾವು ಶೀಘ್ರದಲ್ಲೇ ಒಂದು ಬೆಂಗಳೂರಲ್ಲಿ ಕೂಡ ನಾನು ಸಭೆಯನ್ನು ಕರೀತಾ ಇದ್ದೀನಿ. ನಾನು ಶಿವಾನಂದ ಪಾಟೀಲ್ ಅವ್ರಿಗೆ ಹೇಳಿದ್ದೀನಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಹೇಳಿದ್ದೀನಿ, ವಿನಯ್ ಕುಲಕರ್ಣಿ ಅವ್ರಿಗೆ ಹೇಳಿದ್ದೀನಿ. ನಾನು ಶೀಘ್ರದಲ್ಲೇ ಬೆಂಗಳೂರಿನಲ್ಲಿ ಅಧಿವೇಶನ ಪೂರ್ವದಲ್ಲೇ ಒಂದು ಸಭೆಯನ್ನು ಕರಿತೀನಿ. ಸಭೆಯನ್ನು ಕರೆದು ಆ ಸಭೆಯಲ್ಲಿ ನಾವೆಲ್ಲರೂ ಕೂಡಿ ನಿರ್ಣಯ ಮಾಡ್ತೀವಿ ಯಾವ ರೀತಿ ಹೋರಾಟಕ್ಕೆ ಹೋಗಿದ್ದೀವಿ. ಸುಮ್ಮನೆ ಮುತ್ತಿಗೆ ಹೋರಾಟ ಅಂದ್ರೆ ಆಗ್ತೈತೆ. ನಮಗೆ ಹಿಂದುಳಿದ ವರ್ಗದ ಆಯೋಗದ ವರದಿನೇ ಇಲ್ಲ, ಇನ್ನೂ ತನಕ ಸಂಪೂರ್ಣ ವರದಿ ಇಲ್ಲ. ಹಿಂದಿನ ಸರ್ಕಾರ ಮಾಡಿದ ತಪ್ಪನ್ನು ಮತ್ತೆ ಇದೇ ಸರ್ಕಾರದಲ್ಲಿ ಮಾಡಿದರೆ ನಮಗೇನು ಬರುತ್ತೆ? ಇಂದು ಬಸವರಾಜ ಬೊಮ್ಮಾಯಿ ಅವರು ತಾಯಿ ಮೇಲೆ ಆಣೆ ಮಾಡಲಿಲ್ಲ. ಹಿಂದೆ ಯಡಿಯೂರಪ್ಪನವರು ಸದನದಲ್ಲಿ ಭಾಷಣ ಮಾಡಿದ್ರಲ್ಲ, ಮೀಸಲಾತಿ ಕೊಡ್ತೀನಿ ಅಂತೇಳಿ ಕೊಟ್ರ? ನಾನು ಇದನ್ನ ಯತ್ನಾಳ್ ಕೇಳಕ್ಕೆ ಇಚ್ಛೆ ಪಡ್ತೀನಿ. ತಾಯಿ ಮನೆಗೆ ಹಾನಿ ಮಾಡುವಂತ ನಾನು ಇದ್ದೇನೆ ನಿಮ್ಮ ಜೊತೆಗೆ. ಎಲ್ಲಿ ಹೋಯ್ತು ನಿಮ್ಮ ತಾಯಿ ಆನೆ, ನಿಮ್ಮ ಬಸವರಾಜ ಬೊಮ್ಮಾಯಿ ಅವ್ರ ತಾಯಿ ಆನೆ? ಮತ್ತೆ ಹೇಳ್ತೀನಿ, ಟೂಡಿ ಕೊಟ್ಟಿವಲ್ಲ, ಟೂಸಿ ಕೊಟ್ಟಿವಲ್ಲ, ಮತ್ತೆ ಕೊಡಿಸ್ರಿ ನನಗೆ. ಯಾಕೆ ಇವತ್ತು ಸರ್ಟಿಫಿಕೇಟ್ ಕೊಡಿಸ್ರಿ ಹಿಂಗೆ ತಹಸೀಲ್ದಾರ್ ಕಚೇರಿ, ಟೂಡಿ ಅಂತ ಟೂಸಿ ಅಂತ ಕೊಡಿಸ್ರಿ, ಅದನ್ನ ಒಪ್ಕೋತೀನಿ. ಮತ್ತು ತಾವೇ ಭಾಷಣ ಮಾಡ್ತಾರೆ. ಮೊನ್ನೆ ಬೆಳಗಾಂದಲ್ಲಿ ಟೂಡಿ ಯಾವ್ದಕ್ಕೂ ಉಪಯೋಗ ಬರಲಿಲ್ಲ, ಟೂಸಿ ಯಾವ್ದಕ್ಕೂ ಉಪಯೋಗ ಬರಲಿಲ್ಲ, ನಮ್ಗೆ ಟೂವೇ ಬೇಕು ಈಗ. ಮತ್ತು ಟೂಡಿ ಟೂಸಿ ಯಾಕೆ ಒಪ್ಪಿದ್ರೆ ಇವತ್ತು? ಒಪ್ಪಿದವ್ರು ನೀವಲ್ಲ, ನಾನಲ್ಲ. ನಾನು ತಿರಸ್ಕಾರ ಮಾಡಿ ಬಂದಿದ್ದೀನಿ. ಅವತ್ತೆ ಅದೇ ವೇದಿಕೆಯಲ್ಲಿ, ಪೂಜ್ಯರ ವೇದಿಕೆಯಲ್ಲಿ ನಾನು ತಿರಸ್ಕಾರ ಮಾಡಿದೆ. ಇವತ್ತು ಕೂಡ ನಾನು ತಿರಸ್ಕಾರ ಮಾಡಿದೆ. ಈ ಹೋರಾಟ ಆದರೆ ನಾವು ಪಕ್ಷದ ಸೀಮಿತವಾದ ಹೋರಾಟಕ್ಕೆ ನಾವು ಒಪ್ಪೋದಿಲ್ಲ.
ಇದು ನನ್ನ ಸ್ಪಷ್ಟ ನಿರ್ಧಾರ. ಅದಕ್ಕೆ ನಾನು ಸಮಾಜ ಬಂಧುಗಳ ಮುಂದೆ ಇವತ್ತು ತಂದಿದ್ದೀನಿ. ಅವರು ಅದನ್ನು ಚಿಂತನೆ ಮಾಡ್ತಾರೆ. ನಾನು ಸಮಾಜ ಬಂಧುಗಳಲ್ಲಿ ವಿನಂತಿ ಮಾಡ್ಕೊತೀನಿ, ತಪ್ಪು ಹೆಜ್ಜೆಯಲ್ಲಿ ಇರೋದು ಬೇಡ. ಪಕ್ಷಕ್ಕೆ ಸೀಮಿತವಾದ ಹೋರಾಟ ಆಗಿಲ್ಲ. ಪಕ್ಷಕ್ಕೆ ಸೀಮಿತವಾದ ಒಂದು ಪಕ್ಷಕ್ಕೆ ಸೀಮಿತವಾದ ಹೋರಾಟ ನಮಗೆ ಅವಶ್ಯಕತೆ ಇಲ್ಲ. ನಾವು ಮೀಸಲಾತಿಗಾಗಿ ಹೋರಾಟ ಮುಂದುವರಿಸ್ತೀವಿ. ಪೂಜ್ಯರು ಬಂದರೂ ಸರಿ, ಬರಲಿಲ್ಲ ಅಂದ್ರೂ ನಾವು ಹೋರಾಟ ಮುಂದುವರಿಸ್ತೀವಿ. ನಾವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಿಯೋಗ ಹೋಗ್ತೀವಿ, ಅದರ ಸಂಪೂರ್ಣ ವರದಿ ತಗೊಂತೀವಿ. ವರದಿ ತಗೊಂಡು ಮುಂದೆ ಸಭೆ ಮಾಡಿಸ್ತೀವಿ. ಅದರ ಒಂದು ದಿವಸ ನಾವು ಖಂಡಿತವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಮನವೊಲಿಸಿ ನಾವು ಮೀಸಲಾತಿಯನ್ನು ಪಡಿತೀವಿ ಅನ್ನೋ ಮಾತನ್ನು ಕೂಡ ಈ ವೇದಿಕೆಯಲ್ಲಿ ಹೇಳಕ್ಕೆ ಸಾರಿ ಮಹಾಸಭೆ ಅಡಿಯಲ್ಲಿ ಕಳೆದ 3 ವರ್ಷದಿಂದ ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ರಾಜ್ಯ ಸರ್ಕಾರ ಈ ಮೀಸಲಾತಿ ಮತ್ತು ಎಲ್ಲ ಲಿಂಗಾಯತ ಒಳಪಂಗಡ ಇವತ್ತು ಕೇಂದ್ರ ಸರ್ಕಾರದಲ್ಲಿ OBC ಮೀಸಲಾತಿಯನ್ನು ರಾಜ್ಯ ಸರ್ಕಾರ ಶಿಫಾರಸು ಮಾಡಬೇಕು ಅನ್ನೋ ಒತ್ತಾಯವನ್ನು ನಾವು ಕಳೆದ 3 ವರ್ಷದಿಂದ ನಮ್ಮ ಪೂಜ್ಯರ ನೇತೃತ್ವ, ಬಸವಜಯ ಪೂಜ್ಯರ ನೇತೃತ್ವದಲ್ಲಿ ಮತ್ತು ನಮ್ಮ ಹರಿಹರ ಪೀಠದ ವಚನಾನಂದ ಪೂಜ್ಯರ ನೇತೃತ್ವದಲ್ಲಿ ಪಾದಯಾತ್ರೆ, ಹೋರಾಟ, ಧರಣಿ ಸತ್ಯಾಗ್ರಹ, ಅನೇಕ ಹೋರಾಟಗಳು ನಡೆದಾಗ ಕೂಡ ಹಿಂದಿನ ಸರ್ಕಾರ ಏನು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ 2D ಮತ್ತು 2C ಅನ್ನು ಘೋಷಣೆ ಮಾಡಿದರು. ಅದು ಚುನಾವಣೆಯ ಪೂರ್ವದಲ್ಲಿ 2D ಮತ್ತು 2C ಪ್ರಶ್ನಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇವತ್ತು ಕಡಿಯಾಜ್ಞೆಯನ್ನು ನೀಡಿದೆ. ಇಂದಿಗೂ ಕೂಡ ಕಡಿಯಾಜ್ಞೆ, ಇವತ್ತು ಕೂಡ ಕಡಿಯಾಜ್ಞೆ ಇದೆ. ಏನು ಅಲ್ಪಸಂಖ್ಯಾತರಿಗೆ ಕೊಟ್ಟಿರುವಂಥ 2D ಮೀಸಲಾತಿಯನ್ನು ತೆಗೆದು 7% ಲಿಂಗಾಯತ ಪಂಚಮಸಾಲಿ, 7% ಒಕ್ಕಲಿಗ ಸಮಾಜಕ್ಕೆ ಇವತ್ತು ಹಿಂದಿನ ಸರ್ಕಾರ ಆದೇಶ ಮಾಡಿದೆ. ಇದಕ್ಕೆ ಸರ್ವೋಚ್ಚ ನ್ಯಾಯಾಲಯ ತಡೆಯಾಜ್ಞೆ ಮತ್ತು ಇಂದಿನ ಸರ್ಕಾರ ಕೂಡ ಏನು ತಡೆಯಾಜ್ಞೆಯನ್ನು ನೀಡುವಂಥ ಪೂರ್ವದಲ್ಲೇ ಸರ್ಕಾರವೇ ಇವತ್ತು ಹಿಂಬರವನ್ನು ಕೂಡ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೊಟ್ಟು ಬಂದಿದ್ದಾರೆ. ಏನು ನಾವು 2D ಮೀಸಲಾತಿಗೆ ಯಾವುದೇ ತೊಂದರೆಯನ್ನು ಮಾಡೋದಿಲ್ಲ. ಆದ ಕಾರಣ ಅವರಿಗೆ ನಾವು ಯಥಾಸ್ಥಿತಿಯನ್ನು ಸ್ಯಾಟಿಸ್ಕೋವನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ನಮಗೆ 2D 2C ಕೇವಲ ಮಾತಿಗಾಯಿತು. ಆದರೆ 2D 2C ಇವತ್ತಿಗೂ ಯಾರಿಗೆ ನಾವೀಗಾಗಲೇ ಹಿಂದುಳಿದ ವರ್ಗದ ಆಯೋಗದ ವರದಿ ಪ್ರಕಾರ ನಾವು 3D ಮೀಸಲಾತಿನ ಪಡಿತಾ ಇದ್ದೀವಿ 5%. ಅದಕ್ಕೆ 2% ಸೇರಿಸಿ 7% ಮಾಡಿದ್ವಿ ಅಷ್ಟೇ. ಆದರೆ ಆ ಮೀಸಲಾತಿ ಇವತ್ತಿಗೆ ನಮಗೆ ಲಭ್ಯ ಆಗ್ತಾ ಇಲ್ಲ. ಅದನ್ನು ನಾವು ತಿರಸ್ಕಾರ ಕೂಡ ಮಾಡಿದ್ವಿ. ನಮ್ಮ ಪೂಜ್ಯರಾದಿಯಾಗಿ ಅನೇಕ ನಮ್ಮ ನಾಯಕರು ಕೂಡ ತಿರಸ್ಕಾರ ಮಾಡಿದ್ವಿ. ತದನಂತರ ಏನಿವತ್ತು ಹೊಸ ಸರ್ಕಾರ ಬಂದಿದೆ, ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವ್ರ ಹತ್ರ ನಾವು ಪೂಜ್ಯರನ್ನು ಮತ್ತು ನಮ್ಮ ಎಲ್ಲ ಹೋರಾಟಗಾರರು, ವಿನಯ್ ಕುಲಕರ್ಣಿ ಇರ್ಬೋದು, AB ಪಾಟೀಲ್ ಇರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಅನೇಕ ಜನ ನಾವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಮಗೆ 2A ಮೀಸಲಾತಿಯನ್ನು ಕೊಡಬೇಕು ಮತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ಎಲ್ಲ ಲಿಂಗಾಯತ ಒಳಪಂಗಡಗಳಿಗೆ OBC ಮೀಸಲಾತಿಯನ್ನು ಶಿಫಾರಸ್ಸು ಮಾಡಬೇಕು ಅಂತೇಳಿ ನಾವು ಮನವಿ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸ್ಪಂದಿಸಿ ನಾನು ಅಧಿಕಾರಿಗಳನ್ನು ಕರೆದು ಸಭೆಯನ್ನು ಮಾಡಿ ಹಿಂದುಳಿದ ವರ್ಗದ ಅಧ್ಯಕ್ಷರು ಏನು ಅದನ್ನು ಚರ್ಚೆ ಮಾಡಿ ನಾನು ಅದನ್ನು ಮುಂದಿನ ಕ್ರಮಕ್ಕೆ ಅಡಿಯಾಗ್ತೀನಿ ಅಂತ ಹೇಳಿ ಮಾತನಾಡ್ಬೋದು. ತದನಂತರ ನಿರಂತರವಾಗಿ ಒಂದು ಕಡೆ ಪೂಜ್ಯರ ಹೋರಾಟ ನಡೀತಾ ಇತ್ತು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ತಾನೇ ಕಳೆದ ತಿಂಗಳು ಒಂದು ಲಿಂಗಾಯತ ಅಖಿಲಭಾರತ ಲಿಂಗಾಯತ ಪಂಚಮಸಾಲಿ ಸಭೆಯನ್ನು ಇವತ್ತು ಆಯೋಜಿಸಿ ಅವರ ಗೃಹ ಕಚೇರಿಯಲ್ಲಿ ಕೃಷ್ಣಾದಲ್ಲಿ ಅಲ್ಲಿ ಎಲ್ಲ ನಾಯಕರು ಕೂಡ ನಾವು ಪಕ್ಷಾತೀತವಾದ ಹೋರಾಟ, ಪಕ್ಷಾತೀತವಾಗಿ ನಾವು ಎಲ್ಲ ನಾಯಕರು ಕೂಡ ಹೋದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಚುನಾವಣೆ ಇರೋದ್ರಿಂದ ನೀತಿ ಸಂಯೋಜನೆ ಅದು ಮುಗಿದ ತಕ್ಷಣವೇ ನಾನು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರನ್ನು ಕರೆದು ಸಂಬಂಧಪಟ್ಟ ಹಿಂದುಳಿದ ವರ್ಗದ ಇಲಾಖೆಯ ಅಧಿಕಾರಿಗಳನ್ನು ಕರೆದು ನಾನು ಚರ್ಚಿಸಿ ಅದಕ್ಕೆ ಮುಂದೆ ಏನು ಮಾಡಬೇಕು ಅನ್ನೋದು ನಾನು ವಿಚಾರವನ್ನು ಮಾಡ್ತೀನಿ. ಸದ್ಯ ಚುನಾವಣೆ ಇದೆ, ಚುನಾವಣೆ ಮುಗಿದ ನಂತರ ಮಾಡ್ತೀನಿ ಅಂದಾಗ ಅಲ್ಲಿ ಪೂಜ್ಯರು ಇದ್ದರು, ಅನೇಕ ಎಲ್ಲ ಪಕ್ಷದ ನಾಯಕರು ಕೂಡ ಇದ್ದರು. ಅವರು ಮತ್ತು ಅನೇಕ ವಕೀಲರು ಏನು ವಕೀಲರ ಪರಿಷತ್ತನ್ನು ಮಾಡ್ಕೊಂಡಿದ್ದಾರೆ. ಆ ಪರಿಷತ್ತಿನ ವಕೀಲರು ಕೂಡ ಅಲ್ಲಿ ಭಾಳಷ್ಟು ಜನ ಬಂದಂಥ ಸಂದರ್ಭದಲ್ಲಿ ನಾವು ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ. ಈ ಹಿಂದೆ ಕೊಟ್ಟಿರುವಂಥ ಮೀಸಲಾತಿ ನಮಗೆ ಬಂದಿಲ್ಲ, ಅದು ಕೇವಲ ನೆಪಕ್ಕಾಯಿತು ಮತ್ತು ಹಿಂಬರವೇ ಹಿಂದಿನ ಸರ್ಕಾರ ಕೊಟ್ಟಿದೆ.
ಅದಕ್ಕೆ ಏನು ಹಿಂದುಳಿದ ವರ್ಗದ ಆಯೋಗದ ಮಧ್ಯಂತರ ವರದಿ ಮೇಲೆ ಇವತ್ತು ಹಿಂದಿನ ಸರ್ಕಾರ TDC ಡಿಕ್ಲೇರ್ ಮಾಡಿದೆ. ಮಧ್ಯಂತರ ವರದಿ ಮೇಲೆ ಇವತ್ತು ಮೀಸಲಾತಿಯನ್ನು ಕೂಡ ಕಾನೂನಿನ ಮತ್ತು ಮುಖ್ಯಮಂತ್ರಿ ಕೂಡ ಪ್ರಸ್ತಾಪ ಮಾಡಿದರು. ಹಿಂದುಳಿದ ವರ್ಗದ ಆಯೋಗದ ಸಂಪೂರ್ಣ ವರದಿ ಮತ್ತು ಇನ್ನೂ ನಮ್ಮ ಅನೇಕ ಜಿಲ್ಲೆಗಳಲ್ಲಿ ಏನು ಹಿಂದುಳಿದ ವರ್ಗದ ಆಯೋಗ ಇನ್ನೂ ಸುಮಾರು 12 ಜಿಲ್ಲೆಗಳಲ್ಲಿ ಸರ್ವೆ ಅರ್ಧ ಆಗಿದೆ. ಕೇವಲ 18 ಜಿಲ್ಲೆಗಳಲ್ಲಿ ಸರ್ವೆ ಆಗಿದೆ. ಇನ್ನೂ 12 ಜಿಲ್ಲೆಗಳಲ್ಲಿ ಸರ್ವೆ ಆಗಿದೆ. ಆ ಸರ್ವೆಯನ್ನು ಮಾಡಿಸಿ ಏನು ಸಂಪೂರ್ಣವಾದ ವರದಿಯನ್ನು ತೆಗೆದುಕೊಂಡು ನಾವು ತಮ್ಮ ಸಚಿವ ಸಂಪುಟದಲ್ಲಿ ನಿರ್ಧಾರ ಮಾಡಬೇಕು ಅಂತೇಳಿ ಮನವಿ ಮಾಡಿದಾಗ ಖಂಡಿತವಾಗಿ ನಾನು ಈ ಚುನಾವಣೆ ಮುಗಿದ ನಂತರ ಒಂದು ಸಭೆಯನ್ನು ಕರೆದು ಚರ್ಚಿಸಿ ವಿಚಾರ ಮಾಡಿ ಹಣಿ ಆಗ್ತೀನಿ ಅಂತ ಹೇಳಿದರೂ ಕೂಡ ಅವತ್ತು ಕೆಲವಷ್ಟು ಪಕ್ಷದ ಮುಖಂಡರು ಅದು ಅದರಲ್ಲಿ ಬೇರೆ ಬೇರೆ ಪಕ್ಷದವರು ಕೂಡ ಇದ್ದರು. ಆ ರೀತಿಯಲ್ಲಿ ಕೆಲವಷ್ಟು ಪಕ್ಷದ ಮುಖಂಡರು ಪೂಜ್ಯರು ಸೇರಿಕೊಂಡು ತಿರಸ್ಕಾರ ಮಾಡಿ ಮುಖ್ಯಮಂತ್ರಿಗಳ ಮಾತಿಗೆ ಗೌರವ ಕೊಡದೆ ತಿರಸ್ಕಾರ ಮಾಡಿ ಹೋಗಿ ಸಭೆಯನ್ನು ಮಾಡಿ ಇವತ್ತು ಈಗಾಗಲೇ ರಾಜ್ಯಾದ್ಯಂತ ಒಂದು ಪಕ್ಷದ ಸೀಮಿತವಾಗಿ ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇರ್ಬೋದು, ಅದೇ ನಮ್ಮ ಪಕ್ಷದ ಮುಖಂಡರು ಯಾರು ಇಲ್ಲ. ನಾನು ಒಬ್ಬ ರಾಷ್ಟ್ರೀಯ ಅಧ್ಯಕ್ಷನಾಗಿ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷನಾಗಿ ಇವರು ನಡೆಸಿರುವಂಥ ಜಿಲ್ಲಾವಾರ ಸಭೆ ಇರ್ಬೋದು, ಯಾವುದೇ ಒಂದು ಈ ಹೋರಾಟದ ಪೂರ್ವಭಾವಿ ಸಿದ್ಧತೆ ಇರ್ಬೋದು, ಅದರಲ್ಲಿ ನಾನು ಭಾಗಿಯಿಲ್ಲ. ಯಾಕಂದರೆ ಇದು ನಾನು ನನ್ನ ಸಮಾಜದ ಜನರಿಗೆ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಇದು ನಾನು ಕರೆದಿದ್ದೀನಿ. ಯಾವುದೇ ಸಭೆಗೂ ಕೂಡ ನನಗೆ ಆಹ್ವಾನ ನನಗೆ ಗಮನಕ್ಕೂ ಕೂಡ ತಂದಿಲ್ಲ. ಯಾಕಂದರೆ ಪ್ರತಿಯೊಂದು ಸಭೆ ನಡೆಯುವಾಗ ಹೋರಾಟ 3 ವರ್ಷದಿಂದ ಪ್ರಾರಂಭ ಆಗುವಾಗ ಈ ಹೋರಾಟವನ್ನು ಪ್ರಾರಂಭ ಮಾಡಿದವನೇ ನಾನು. ಯಾವ ಪಕ್ಷದ ಮುಖಂಡರು ಕೂಡ ಇದ್ದೀನಿ. ನಾನೇ ಇದನ್ನು ಆಯೋಜನೆ ಮಾಡಿ ನಾವೇ ಪೂಜ್ಯರು ಕೂತ್ಕೊಂಡು ಹೋರಾಟವನ್ನು ಪೂರ್ಣ ಮುಗಿಸಿದವರು. ಇಡೀ ರಾಜ್ಯದಲ್ಲಿ ಏನು ಅರಮನೆ ಮೈದಾನದಲ್ಲಿ 12 ಲಕ್ಷ ಜನ ಸೇರಿಸಿದ್ದು ಮತ್ತು 25 ದಿವಸಗಳ ಕಾಲ ಧರಣಿ ಸತ್ಯಾಗ್ರಹ ನಡೆಸಿದ್ದು ನಾವು ಪೂಜ್ಯರು ಕೂಡ. ಯಾವ ಮುಖಂಡರು ಯಾವ ಪಕ್ಷದ ನಾಯಕರು ಬಂದು ವೇದಿಕೆಯಲ್ಲಿ ಕೂತಿಲ್ಲ, ಯಾರೂ ಕೂಡ ಪಾದಯಾತ್ರೆಯನ್ನು ಮಾಡಿಲ್ಲ. ಇದು ಭಾಳ ಸ್ಪಷ್ಟವಾಗಿ ನಮ್ಮ ಸಮಾಜದ ಒಂದು ಪಕ್ಷದ ಸೀಮಿತವಾಗಿ ಏನು ಒಂದು ಪಕ್ಷದ ಸೀಮಿತ ಈ ಸರ್ಕಾರದ ವಿರುದ್ಧ ಏನು ವಕ್ಫ್ ಬೋರ್ಡ್ ಇರ್ಬೋದು, ಅನೇಕ ವಿಚಾರಗಳು ರಾಜ್ಯದಲ್ಲಿ ನಡೆಯುವಂಥ ಹಿಂದೆ ಅವ್ರ ಭಾವನೆ ಪಕ್ಷಾತೀತ ಇತ್ತು. ಈಗಿಲ್ಲ ಅಂದ್ರೆ ನಾವೇ ಕದ್ದು ಹೋಗ್ಕೊಳ್ಳೋದು. ಭಾರತೀಯ ಜನತಾ ಪಕ್ಷಕ್ಕೆ ಸೀಮಿತವಾಗಿ ಮಾಡ್ತಾ ಇದ್ದಾರೆ. ಯಾರು ಮಾತಾಡಿದ್ದಾರೆ ಈ ರಾಜ್ಯದಲ್ಲಿ ಈ ಫ್ಯಾಕ್ಟರಿಯಲ್ಲಿ ಸುವರ್ಣಸೌಧ ಮುತ್ತಿಗೆ ಅಂತ ನಾನು ಮಾತಾಡಿಲ್ಲ. ಯಾರು ಮಾತಾಡಿದ್ರು? ಬೆಳಗಾವಿ ಮಾತಾಡಿದ್ದಾರೆ. ಮತ್ತೆ ಯಾರು ಮಾತಾಡಿದ್ದಾರೆ? ಯಾರು ಯಾವ ಚರ್ಚೆಗೆ ಆಗಿಲ್ಲ. ಸಮಾಜದವ್ರ ಮುಂದೆ ಯಾವ ಕಾರ್ಯಕಾರಿಣಿ ಸಭೆ ಆಗಿಲ್ಲ. ಯಾವ ಸಮಾಜ ಜಿಲ್ಲಾಧ್ಯಕ್ಷರಿಗೆ ಗೊತ್ತಿಲ್ಲ, ತಾಲೂಕಾಧ್ಯಕ್ಷರಿಗೆ ಗೊತ್ತಿಲ್ಲ, ಯಾವ ಶಾಸಕರು ಕೂಡ ಗೊತ್ತಿಲ್ಲ. ಅಲ್ಲ, ಬೇರೆ ಕೂಟೋದು ಬಿಟ್ಟೋದು ನನಗೆ ಗೊತ್ತಿಲ್ಲ. ಅದು ಸ್ವಾಮೀಜಿ ಗುರುಗಳಾದಂಥವ್ರು ವಿಚಾರ ಮಾಡ್ಬೇಕು. ಅವರಿಗೆ ಗೌರವ ಸ್ಥಾನ ಕೊಟ್ಟಿದ್ದೀವಿ ನಾವು. ಪೀಠದ ಗುರುಗಳಂತ ನಾವು ಒಪ್ಕೊಂಡಿಲ್ಲ. ಒಪ್ಕೊಂಡ ಮೇಲೆ ಅವ್ರು ವಿಚಾರ ಮಾಡಬೇಕಾಗಿತ್ತು. ಯತ್ನಾಳ್ ಅವ್ರ ಜೊತೆಗೆ ಹೋಗಿ ಒಂದು ಪಕ್ಷದ ಬ್ಯಾನರ್ ಅಡಿಯಲ್ಲಿ ಕುಂದ್ರುವುದು ಎಷ್ಟು ಸರಿ ಅನ್ನೋದು. ಒಂದು ಬ್ಯಾನರ್ ಅಡಿಯಲ್ಲಿ ಇದಕ್ಕೆ ವಿರೋಧಿಸುವ ವ್ಯಕ್ತಪಡಿಸ್ತಿಲ್ಲ ಇವರು. ಇದು ಸರಿನಾ? ನಾವು ಏನಾದ್ರು ಹೇಳಿದ್ವ? ನಮ್ಮನ್ನು ಕೇಳಿದ್ರಲ್ಲ. ಅದಕ್ಕೆ ನಮ್ಮ ಹೋರಾಟ ನಾವು ಮುಂದುವರಿಸ್ತೀವಿ, ಅವ್ರ ಹೋರಾಟ ಅವ್ರು ಮುಂದುವರಿಸ್ತೀವಿ. ಸರ್, ಈಗ ಹಿಂದೆ ನೀವು ಬಿಜೆಪಿ ಸರ್ಕಾರ ಇದ್ದಾಗ ನೀವು ಕೂಡ ಭಾರತ ಚಳವಳಿ ಅಂತೇಳಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದ್ರಿ. ಅವತ್ತು ನೀವು ಅವ್ರಿಗೆ ನಿಮಗೆಲ್ಲ ವಿಷಯ ಗೊತ್ತಿತ್ತು. ವರದಿ ಸಂಪೂರ್ಣ ಆಗಿಲ್ಲ, ವರದಿ ಬಂದಿಲ್ಲ ಅಂತ ನಿಮಗೆಲ್ಲ ಗೊತ್ತಿತ್ತು. ಆದರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಿ ಬಿಜೆಪಿ ಸರ್ಕಾರ ಮೇಲೆ ಒತ್ತಡ ಹೇಳಿದ್ರಿ. ಅದು ಅವಾಗ ನೀವೊಂದು ಹೇಳಿದಂಥ ಮಾತು, ನೀವಾಗಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲರೂ ಇದ್ರಿ. ನಾವು ನಮ್ಮ ಸರ್ಕಾರ ಬಂದರೆ 6 ತಿಂಗಳಲ್ಲಿ 2A ಮೀಸಲಾತಿ ಕೊಡ್ತೀವಿ ಮಾತು ಕೊಟ್ಟಿದ್ವಿ. ಇವತ್ತಿನ ತನಕ ನಮಗೂ ವಿಷಯವಾಗಿ ಯಾವುದೂ ಪ್ರೋಸೆಸ್ ಆಗ್ತಿಲ್ಲ. ಬಟ್ ಇವತ್ತು ನಿಮಗೆ ಒಂದು ಸರ್ಕಾರದ ಇಲ್ಲಿ ಅಧಿವೇಶನ ನಡೀಬೇಕಾದ್ರೆ ಅವರು ಪ್ರತಿಭಟನೆ ಮೂಲಕ ಅವ್ರು ಕೇಳೋದು ಏನು ತಪ್ಪಂತೀರಿ? ಸರ್ಕಾರ ಐತೆ ಅಂತ 4 ಬಾರಿ ನಿಯೋಗ ತೆಗೆದುಕೊಂಡು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ವಿ. ಸನ್ಮಾನ್ಯ ಸಿದ್ದರಾಮಯ್ಯ 4 ಬಾರಿ ಭೇಟಿಯಾದಾಗೂ ಕೂಡ ಅವ್ರು ಏನು ಹೇಳಬೇಕು. ಯಾಕಂದರೆ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷ ನೇಮಕಾತಿ ಆಗ್ತದೆ. ಅಧ್ಯಕ್ಷ ನೇಮಕಾತಿ ಆದ ತಕ್ಷಣ ಇನ್ನೂ 12 ಜಿಲ್ಲೆಗಳನ್ನು ಸರ್ವೆ ಮಾಡಿಸಿ ಪೂರ್ವ ವರದಿ ತಗೊಳ್ಳಬೇಕು. ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಇವತ್ತು ಪೂರ್ಣ ವರದಿ ಇಲ್ಲಾಂದ್ರೆ ಮೀಸಲಾತಿಯನ್ನು ಕೊಡಕ್ಕೆ ಬರೋದಿಲ್ಲ. ಹಿಂದಿನ ಸರ್ಕಾರ ಮಾಡಿದ ತಪ್ಪು ನಾನೇ ಮಾಡಲ್ಲ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಪ್ರಶ್ನೆ ಹಾಕಿದ್ದಾರೆ.
ಹಿಂದಿನ ಸರ್ಕಾರದವರು ಏನೋ ಮಧ್ಯಂತರ ವರದಿ ತಗೊಂಡು ಮೀಸಲಾತಿ ಘೋಷಣೆ ಮಾಡಿದ್ರು. ಅದೇನಾಯ್ತು ಇವತ್ತು ತಡೆಯಾಜ್ಞೆ ಆಯ್ತು. ಅದೇ ತಪ್ಪನ್ನು ನಾನು ಮಾಡೋದಿಲ್ಲ. ನಾನು ಸಂಪೂರ್ಣ ಸರ್ವೆ ಮುಗಿಸ್ತೀನಿ, ಹಿಂದುಳಿದ ವರ್ಗದ ಆಯೋಗದ ವರದಿ ತಗೋತೀನಿ, ಸಂಪೂರ್ಣ ವರದಿಯನ್ನ ತೆಗೆದುಕೊಂಡು ನಾವು ಮೀಸಲಾತಿ ತೀರ್ಮಾನ ಮಾಡ್ತೀನಿ ಅಂತ ಮಾತನ್ನು ಕೊಟ್ಟಿದ್ದಾರೆ. ಅದು ಆಗಕ್ಕೆ ನಾವು ಸಮಯ ಕೊಡಬೇಕಲ್ಲ. ಇಂದು ಕೂಡ ಏನು ನಮ್ಮ ಹೋರಾಟ ಒಂದು ದಿವಸಕ್ಕೆ ನಡೆದಿಲ್ಲ. ಹಿಂದಿನ ಸರ್ಕಾರದಲ್ಲಿ 2.5 ವರ್ಷ ಹೋರಾಟ ಮಾಡಿದ್ದೀವಿ. 2.5 ವರ್ಷ ಹೋರಾಟ ಮಾಡಿದ ಮೇಲೆ ಏನಾಯ್ತು, ತಾಯಿ ಹಾನಿ ಮಾಡಿ ಅದು ಮೋಸಕ್ಕೆ ಚುನಾವಣೆಯ ಒಂದು ತಂತ್ರವನ್ನು ಹಿಡ್ಕೊಂಡು ಏನೋ ಮೀಸಲಾತಿ ಕೊಟ್ಟಿವಿ ಅಂತೇಳಿ ಲಾಸ್ಟ್ಗೆ ಅದು ಕೊನೆಯ ಹಂತದಲ್ಲಿ ಚುನಾವಣೆ ಇನ್ನೇನು ಘೋಷಣೆ ಆದ ಮೇಲೆ ಮೀಸಲಾತಿ ಕೊಟ್ಟರು. ಅದನ್ನ ತಪ್ಪು ನಾವು ಮಾಡೋದಿಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿ ಹೇಳಿದ್ರೆ ನಮ್ಗೆ ಅವ್ರ ಮೇಲೆ ವಿಶ್ವಾಸ ಐತಿ. ಅಂದ್ರೆ ಇವ್ರು ಹೋರಾಟ ಮಾಡೋದು ಬೇಡ ಅಂತ ಹೇಳಿ ಸರ್ ಯಾರು ಈಗ ಅಲ್ಲ, ಮಾತು ಕೊಟ್ಟ ಮೇಲೆ ಹೋರಾಟ ಮಾಡುವಂಥದ್ದು ಏನು ನಾವು ನಿಲ್ಲಿಸಿದ್ವಿ. ಅನೇಕ ಸಭೆಯನ್ನ ಮಠಕ್ಕೊಳಿಸಿದ್ದು ನಾನಿದ್ದೀನಿ. ನಾನೇ ರಾಷ್ಟ್ರೀಯ ಅಧ್ಯಕ್ಷ ಇದ್ದೆ. ಇದೇ ಯತ್ನಾಳ, ಇದೇ CC ಪಾಟೀಲ್, ಇದೇ ಬಸವರಾಜ ಬೊಮ್ಮಾಯಿ ಅವರು ತಾಯಿ ಮೇಲೆ ಆನೆ ಮಾಡಿದ್ರು ನಮ್ಮ 4 ಜನ ಮುಂದೆ. ಆಯ್ತು ಸರ್, ಒಂದ್ ಕಡೆ ಓಕೆ ಒಪ್ಕೊಂಡಿಲ್ಲ ಅಂತಲ್ಲ. ಈಗ ಅವ್ರು ಅವತ್ತು ಹೋರಾಟ ನಾವು ಮಠಕ್ಕೊಳಿಸಿವಿ. ಅವತ್ತು ಹೋರಾಟ ಮಠಕ್ಕೊಳಿಸಿವಿ. ಬೆಳಗಾವಿ ಅಧಿವೇಶನದಲ್ಲಿ ಮಠಕ್ಕೊಳಿಸಿದ್ವಿ. ಸುಮಾರು 10 ಲಕ್ಷ ಜನ ಸೇರಿದ್ರಲ್ಲಿ ಅವತ್ತು ಸುವರ್ಣಸೌಧ ಮುತ್ತಿಗೆ ಇತ್ತು ನಮ್ದು. ಅವತ್ತು ಮಠಕ್ಕೊಳಿಸಿದ್ವ. ಬಟ್ ಮುಖ್ಯಮಂತ್ರಿಗಳಿಗೆ ಗೌರವ ಕೊಟ್ಟು ಮಠಕ್ಕೊಳಿಸಿವಿಲ್ಲ. ಸಮಯ ಕೊಡ್ಬೇಕು ಮುಖ್ಯಮಂತ್ರಿಗಳಿಗೆ. ನಾವು ಹೋರಾಟದಿಂದ ಸರಿಯುವಂತ ಮಾತೇ ಇಲ್ಲ. ಮೀಸಲಾತಿ ಸಿಗೋರಿಗೆ ಹೋರಾಟ ಮುಗಿಯೋದಿಲ್ಲ. ಅದು ನಾನು ಸ್ಪಷ್ಟವಾಗಿ ಇಚ್ಛೆ ಪಡ್ತೀನಿ. ಮುಖ್ಯಮಂತ್ರಿಗಳು ಪೂರ್ಣ ಪ್ರಮಾಣದ ವರದಿಯನ್ನು ತೆಗೆದುಕೊಳ್ಳುವವರಿಗೆ ನಾವು ಅವಕಾಶ ಕೊಡಬೇಕಾಗುತ್ತೆ. ಈಗ ಹಿಂದುಳಿದ ವರ್ಗದ ವರದಿ ಬಗ್ಗೆ ನೀವು ಮಾತಾಡಿದ್ರೆ ಎಲ್ಲ ಒಪ್ಕೊಳ್ಳೋಣ, ಅದೆಲ್ಲ ಆಯ್ತು. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲೂ ಕೂಡ ಈ ಹಿಂದುಳಿದ ವರ್ಗದ ಆಯೋಗದ ವರದಿ ಯಾವ ಪ್ರೋಗ್ರೆಸ್ನಲ್ಲಿ ಇತ್ತು ಮತ್ತು ಅದು ಕಂಪ್ಲೀಟ್ ಆಗಿರಲಿಲ್ವಾ, ಮತ್ತು ಅದು ಇನ್ನು ವಿಚಾರಣೆ ಹಂತದಲ್ಲಿದೆಯಾ ಅಥವಾ ಸರ್ವೆ ಮಾಡೋ ಹಂತದಲ್ಲಿದೆಯಾ, ಅಷ್ಟೆಲ್ಲ ಇದ್ರೂ ಕೂಡ ನಿಮ್ಗೆ ಪ್ರಜ್ಞಾಪೂರ್ವಕವಾಗಿ ಹೋರಾಟ ಮಾಡಿದ್ರೆ ಮತ್ತು ಪ್ರಜ್ಞಾರಹಿತವಾಗಿ ಹೋರಾಟ ಮಾಡಿದ್ರೆ. ಪ್ರಜ್ಞಾರಹಿತವಾಗಿ ಹೋರಾಟ ಆಗಿದೆ. ಈಗ ಪ್ರಜ್ಞಾಪೂರ್ವಕವಾದ ಹೋರಾಟ ಮಾಡೋಣ ಅಂತ ಹೇಳ್ತಾ ಇದ್ದೀವಿ. ಏನಾಯ್ತು, ಮೋಸಕ್ಕೀಡಾಗಿದ್ದೀವಿ ನಾವು. ನಿಮ್ಗೆ ಅದೇ ಹೇಳ್ತಾ ಇದ್ದೀನಲ್ಲ. ಅಲ್ಲ, ಮಧ್ಯಂತರ ವರದಿ ತೆಗೆದುಕೊಂಡು ನಮಗೆ ಮಾಡಕ್ ಬರುತ್ತೆ ಅನ್ನೋದು ನಮ್ಮ ಕಾನೂನು ಸಲಹೆಗಾರ ನಮ್ಗೆ ಸಲಹೆ ಕೊಟ್ಟರು. ಪೂರ್ಣ ಪ್ರಮಾಣ ವರದಿ ತಗೋಬೇಕು ಅಂತೇಳಿ ಅವಾಗ ಏನ್ ಮಾಡಿದ್ರು ಇವರು, ಇದೇ ಭಾರತೀಯ ಜನತಾ ಪಕ್ಷದ ಯತ್ನಾಳ್ ಅವರು 2D2C ಕೊಟ್ಬಿಟ್ಟಿದಾರಲ್ಲ, ಒಪ್ಕೊಂಡ್ಬಿಡೋಣ ಅಂತೇಳಿ ಸ್ವಾಮೀಜಿನ ಒಪ್ಪಿಸ್ಬಿಟ್ರು. ನಾವು ಅವಾಗ ತಿರಸ್ಕಾರ ಮಾಡಿ ಬಂದ್ವಿ. ಅದು ನಿಂದಿರೋದೇ ಇಲ್ಲ. ಇವತ್ತು ಕೂಡ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ನಮ್ಮ ವಕೀಲರು ಬಹಳ ಸ್ಪಷ್ಟವಾದ ಸಲಹೆಯನ್ನು ಕೊಟ್ಟಿದ್ದಾರೆ. ಪೂರ್ಣ ಪ್ರಮಾಣ ವರದಿ ಬರೋವರೆಗೂ ಅದು ಮೀಸಲಾತಿ ಕೊಡಕ್ಕೆ ಬರೋದಿಲ್ಲ, ಸರ್ಕಾರ ನಿರ್ಧಾರ ಮಾಡಕ್ಕೆ ಬರೋದಿಲ್ಲ. ಅದಕ್ಕೆ ಪೂರ್ಣ ಪ್ರಮಾಣ ವರದಿ ಬೇಕು. ಕಾಲಾವಕಾಶ ಕೊಡ್ಬೇಕಂತೀರಿ. ಅಲ್ಲಿ ಬೆಳಗಾವಲ್ಲಿ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ, ಅವರು ನಮ್ಮ ಸಮಾಜವನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ, ನಮ್ಗೆ ಮೀಸಲಾತಿಯನ್ನು ಕಲ್ಪಿಸಲಿಲ್ಲ, ನಾವು ಹೋದಂತ ಟೈಮ್ನಲ್ಲಿ ನಂಗೆ ಮಾಡಕ್ ಆಗಂಗಿಲ್ಲ ಅನ್ನುವಂತ ಮಾತನ್ನ ಹೇಳಿ ನಮ್ಮನ್ನ ಹೊರಗಡೆ ಕಳಿಸಿದ್ರು. ಹೀಗಾಗಿ ನಾವು ಏನು ಅಧಿವೇಶನದ ಟೈಮ್ನಲ್ಲಿ ಮುತ್ತಿಗೆ ಹಾಕ್ತೇವೆ ಅಂತ ಹೇಳಿ ಸುವರ್ಣಸೌಧ. ಇದು ಒಂದು ರಾಜಕೀಯ ತಂತ್ರ. ಇವ್ರು ಮಾಡ್ತಾ ಇರೋದು ರಾಜಕೀಯನ ಮಾಡ್ತಾ ಇದ್ದಾರೆ. ಅದಕ್ಕೆ ಆರೋಪ ಮಾಡಕ್ ಕೂತಿನಲ್ಲ ನಾನಿವತ್ತು. ಯತ್ನಾಳ್ ಅವರ ಕುತಂತ್ರ ಇದೆ. ಸಮಾಜವನ್ನು ಬಳಸಿಕೊಂಡು ರಾಜಕಾರಣದಲ್ಲಿ ಬೆಳಿಬೇಕು ಅಂತ ಹೇಳಿ ಅವ್ರು ಹೊರಟಿದ್ದಾರೆ. ಮಾತೆತ್ತಿ ಹೇಳ್ತಿರ್ತಾರೆ ಭಾಷಣದಲ್ಲಿ, ಕೇಳಿ ನಾನು ಕೊಡ್ತೀನಿ ಬೇಕಾದ್ರೆ ವಿಡಿಯೋ ನಿಮಗೆ. ಪಂಚಮಸಾಲಿ ಸಮಾಜ ಇಡೀ ರಾಜ್ಯದ್ದು ನನ್ನ ಹಿಂದಿದೆ ಅಂದಿದ್ದಕ್ಕೆ ಬಿಜೆಪಿಯವರು ಅನಿಸ್ತಾ ಇದ್ದಾರಂತೆ. ಯಾಕಪ್ಪ ಪಂಚಮಸಾಲಿ ಸಮಾಜ ಬಂತು ಇವತ್ತು? ಎಲ್ಲಿದ್ರು ಇವರು ಸಮಾಜ ಸಂಘಟನೆ ಆಗೋತ್ನಾಗ? ನಾನು ಪ್ರಶ್ನೆ ಮಾಡ್ತೀನಿ. ಈಗ ಅವ್ರಿಗೆ ಎಲ್ಲಿದ್ರು ಇವ್ರು 2 ಬಾರಿ MP, 5 ಬಾರಿ ಶಾಸಕ ಅಂತ ಭಾಷಣ ಮಾಡ್ತಾರಲ್ಲ, ಎಷ್ಟು ಇವ್ರು MP ಆದಾಗ ಇವ್ರು ಸಂಘಟನೆಯಲ್ಲಿ ಗುಡ್ಸ್ಕೊಂಡಿದ್ರ? ಒಂದು ದಿವಸ ಅವರು ಸಮಾಜ ಸಂಘಟನೆ ಬಂದು ಹೇಳಂತೇಳ್ರಿ, ಹೇಳ್ತೀನಿ ನಾವು. ಯತ್ನಾಳದಿಂದ ಈ ಹೋರಾಟದ ದಿಕ್ ತಪ್ತಾ ಇದೆ, ಅದ್ರಾಗೆ ತಪ್ತಾ ಇದೆ. ಅದಕ್ಕೆ ನಾವು ಪೂಜ್ಯರಿಗೆ ಹೇಳಕತ್ತೀವಿ, ಇದನ್ನು ಸರಿಪಡಿಸುವಂತ ನಿಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ಇದು ಪಡಿಸ್ತಾ ಇದ್ರೆ ನಮ್ಮ ಹೋರಾಟ ನಮ್ದು ನಿರಂತರವಾಗಿರುತ್ತೆ, ನಾವು ನಿಲ್ಲಿಸೋದಿಲ್ಲ. ಸರ್, ಬೇಡಿಕೆಗಾಗಿ ಸರ್ ಯಾರು ನಾವು ಕರೆಯೋದಿಲ್ಲ, ಯಾರೋ ಅವ್ರ ಪಕ್ಷಕ್ಕೆ ಸೀಮಿತವಾಗಿ ಹೋದ್ರೆ ನಾವೇ ಕರೇನ್ರಿ. ಯಾರು